ವೆಲ್ಕಮ್ ಬ್ಯಾಕ್. ರಾಜ್ಯ ಸದನದಲ್ಲಿ ಇವತ್ತು ಕೂಡ ಬೆಲೆ ಏರಿಕೆ ವಿಚಾರವೇ ಸದ್ದು ಮಾಡಿದೆ. ಜನರೇ ಬೆಲೆ ಏರಿಕೆಗೆ ಚಿಂತಿಸ್ತಾ ಇಲ್ಲ ಅಂತ ರಮೇಶ್ ಕುಮಾರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಟೀಕಿಸಿರುವಂತ ಮಾಜಿ ಸಿಎಂ ಕುಮಾರಸ್ವಾಮಿ ಯಡಿಯೂರಪ್ಪ ಅವರನ್ನ ಹೊಗಳಿದ್ದಾರೆ. ಇನ್ನು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಬ್ಯಾಗ್ ಹಗರಣ ಸದನದಲ್ಲಿ ಸದ್ದು ಮಾಡಿದೆ. 4ನೇ ಟ್ಯಾಕ್ಸ್ಗೆ ಆಂದೋಲನ ಮಾಡಿದ್ದ ಜನ, ಬೆಲೆ ಏರಿಕೆ ಬಿಸಿ ಹೆಚ್ಚಿನ ಜನರಿಗೆ ಗೊತ್ತೇ ಆಗಿಲ್ಲ. ಬೆಲೆ ಏರಿಕೆ ವಿರೋಧಿಸಿದ್ದ ಕಾಂಗ್ರೆಸ್ ಪಕ್ಷ ಎತ್ತಿನ ಗಾಡಿಯಲ್ಲಿ ಬಂದು ಪ್ರತಿಭಟಿಸಿತ್ತು. ಇವತ್ತು ವಿಧಾನಸಭೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯೇ ಪ್ರಮುಖ ವಿಚಾರವಾಗಿತ್ತು. ಬೆಲೆ ಏರಿಕೆ ಬಿಸಿ ಬಗ್ಗೆ ಜನಾಕ್ರೋಶ ಕಾಣಿಸುತ್ತಿಲ್ಲ ಎನ್ನುವ ಮೂಲಕ ರಮೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ರು. ತೈಲ ಬೆಲೆ ಏರಿಕೆಯಿಂದ ಜನರಿಗೆ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ಕುಮಾರಸ್ವಾಮಿ ಬೆಳಕು ಚೆಲ್ಲಿದ್ರು. ಇದೇನು ಈಗ ನೀವು ಬಂದ್ಬಿಟ್ರಿ, ಬೊಮ್ಮಾಯಿ ಅವ್ರು ಮುಖ್ಯಮಂತ್ರಿ ಆದರೂ ನೀವೆಲ್ಲ ಆಗೋಯ್ತು ಅಂತಲ್ಲ ನಾ ಹೇಳೋದು. ನಾನು ಆ ಲೆವೆಲ್ಗೆ ಹೋಗೋದಿಲ್ಲ. ಬೊಮ್ಮಾಯಿ ಅವ್ರಿಗೆ ಮೊದಲು ಯಡಿಯೂರಪ್ಪನವರಿದ್ದಾಗಲೂ ಅದೇ ಆಗಿದೆ, ಸಿದ್ದರಾಮಯ್ಯನವರಿದ್ದಾಗಲೂ ಅದೇ ಆಗಿದೆ, ಅದರ ಹಿಂದೂ ಅದೇ ಆಗಿದೆ. ಅವರಿದ್ದಾರಲ್ಲ ಮನಸ್ಸಿಗೆ ಬಂದಂಗೆ ಬೆಲೆ ಏರಿಸ್ಕೊಳ್ಳೋರು, ಅವರಿಗೆ ನಮಗೆ ಏನು ಸಂಬಂಧ ಇಲ್ಲ. ನಮಗೇನು ಭ್ರಮೆ ಇದೆ, ನಾವೆಲ್ಲ ಬದುಕಿದ್ದೇವೆ, ಸರ್ಕಾರ ಇದೆ, ಇದ್ರ ಮೇಲೆಲ್ಲ ನಮಗೆ ಹತೋಟಿ ಇದೆ ಅಂತಕ್ಕಂಥದ್ದು ಇದು ಭ್ರಮೆ. ಸತ್ಯ ಮಾತಾಡಬೇಕಾದ್ರೆ ನಾವು ಸತ್ತಿದ್ದೇವೆ, ಬದುಕಿಲ್ಲ. ಇವತ್ತು ಯಾವ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಬೆಲೆ ಏರಿಕೆಯಿಂದ ಪ್ರತಿನಿತ್ಯ ಉಪಯೋಗ ಮಾಡ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಯಡಿಯೂರಪ್ಪ ಪರ ಸಾಫ್ಟ್, ಸಿದ್ದುಗೆ ಎಚ್ಡಿಕೆ ಡಿಚ್ಚಿ. ಪಿಎಂ ಆಗಿದ್ದ ಗೌಡರು ಪಡಿತರಕ್ಕೆ 8,500 ಕೋಟಿ ರೂಪಾಯಿ ರಿಲೀಸ್. ನಿಯಮ 69ರ ಅಡಿಯಲ್ಲಿ ಬೆಲೆ ಏರಿಕೆ ವಿಚಾರ ಪ್ರಸ್ತಾಪಿಸಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ 55 ಲಕ್ಷ ಬಡ ಕುಟುಂಬಗಳಿಗೆ ನೆರವು ನೀಡಬೇಕು. ಯಡಿಯೂರಪ್ಪ ಸಿಎಂ ಆಗಿದ್ರೆ ಪ್ಯಾಕೇಜ್ ಕೊಡ್ತಿದ್ರು, ಅವರಿಗೆ ಬಡವರ ಪರ ಕಾಳಜಿ ಇತ್ತು ಎಂದಿದ್ದಾರೆ. ಇದೇ ವೇಳೆ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಮಾತಿನೇಟು ಕೊಟ್ಟಿರುವ ಎಚ್ಡಿಕೆ, ದೇವೇಗೌಡರು ಪ್ರಧಾನಿಯಾಗಿದ್ದಾಗ ನಗರವಾಸಿಗಳಿಗೂ ಉಚಿತ ಅಕ್ಕಿ ನೀಡೋ ಯೋಜನೆ ಜಾರಿ ಮಾಡಿದ್ರು. 8,500 ಕೋಟಿ ರೂಪಾಯಿ ಅನುದಾನ ನೀಡಿದ್ರು. ಆದರೆ ಪಡಿತರ ಅಕ್ಕಿ ವಿಚಾರದಲ್ಲಿ ಸರ್ಟಿಫಿಕೇಟ್ ತಗೊಳ್ತಿದ್ದಾರೆ ಎಂದು ಟಾಂಗ್ ಕೊಟ್ಟರು. ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಈ 55 ಲಕ್ಷ ಕುಟುಂಬಗಳೇನಿದ್ದಾವೆ, ಇದಕ್ಕೊಂದು ಪ್ಯಾಕೇಜ್ ಕೊಡಿ. ನೀವು ಬಹುಶಃ ಯಡಿಯೂರಪ್ಪನವ್ರು ಇದ್ದಿದ್ರೆ ಇದನ್ನು ಒಪ್ಕೋತಿದ್ರು ಅಂತ ಕಾಣಿಸ್ತದೆ. ಆ ಜಾಗದಲ್ಲಿ ಕೂತಿದ್ದೀರಿ, ನೀವು ಮುಂದುವರೆದಿದ್ರೆ ನಿಮಗೂ ಸ್ವಲ್ಪ ನಮ್ಮ ಜೊತೆಯಲ್ಲಿ ನಾವು ನೀವು ಏನು ಕೆಲಸ ಮಾಡಿದ್ದೇವೆ, ಸ್ವಲ್ಪ ವರ್ಗದ ಜನರ ಬಗ್ಗೆ ಅನುಕಂಪ ಇದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೇನೆ. ವಿಧಾನಸಭೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಯಿತು. ಹಾಸನ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಬಗ್ಗೆ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಪ್ರಸ್ತಾಪಿಸಿದ್ರು. ಈ ವೇಳೆ ಕುಮಾರಸ್ವಾಮಿ ಹಾಗೂ ಸ್ಪೀಕರ್ ಕಾಗೇರಿ ಕೂಡ ದನಿಗೂಡಿಸಿದ್ದಾರೆ. ಅರಣ್ಯ ಸಚಿವ ಉಮೇಶ್ ಕತ್ತಿ ಉತ್ತರಿಸಿ, ಆನೆ, ಚಿರತೆ, ಮಂಗಗಳ ಹಾವಳಿ ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಸದನದ ಒಳಗೂ ರೋಹಿಣಿ ಸಿಂಧೂರಿಗೆ ಟಾಂಗ್. 6.5 ಕೋಟಿ ಡೀಲ್, ಆಂಧ್ರದಲ್ಲಿ 500 ಕೋಟಿ ರೂಪಾಯಿ ಆಸ್ತಿ. ಇಷ್ಟು ದಿನ ಸದನದ ಹೊರಗೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಶಾಸಕ ಸಾರಾ ಮಹೇಶ್ ಇಂದು ಸದನದಲ್ಲಿ ಬ್ಯಾಗ್ ಹಗರಣ ಪ್ರಸ್ತಾಪ ಮಾಡಿದ್ರು. ಪಿಡಿ ಅಕೌಂಟ್ ಹಣ ದುರ್ಬಳಕೆ ಬಗ್ಗೆ ಎಚ್ಡಿಕೆ ಮಾತನಾಡುತ್ತಿದ್ದಾಗ ಮಧ್ಯಪ್ರವೇಶಿಸಿದ ಸಾರಾ ಮಹೇಶ್, ಬಟ್ಟೆ ಬ್ಯಾಗ್ ಖರೀದಿಯಲ್ಲಿ ಮೈಸೂರಿನ ಹಿಂದಿನ ಡಿಸಿ 6.5 ಕೋಟಿ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ, ಆಂಧ್ರದಲ್ಲಿ 500 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ತಾಕತ್ತಿದೆಯಾ ಎಂದು ಸವಾಲು ಹಾಕಿದ್ರು. ಸಿಎಸ್ ಜೊತೆ ಮಾತನಾಡಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸಚಿವ ಆರ್ ಅಶೋಕ್ ಭರವಸೆ ನೀಡಿದ್ರು. ಲೂಟಿ ಮಾಡುವಂಥ ಕೆಲವು ಅಧಿಕಾರಿಗಳಿದ್ದಾರೆ, ಅದನ್ನ ನೀವು ಆ ಹೆಗ್ಣಗಳನ್ನ ಬಿಗಿ ಮಾಡಿ. ಮೈಸೂರನ್ನ ಸ್ವಚ್ಛತೆ ಮಾಡ್ತೀನಿ ಅಂಥೇಳಿ ಒಂದು 4 ರೂಪಾಯಿ ಬ್ಯಾಗ್ಗೆ ನೋಡಿ, ಇಲ್ಲಿ 69 ರೂಪಾಯಿ ಈ ಬ್ಯಾಗ್ಗೆ. ಇಲ್ಲಿ ನೋಡಿ, ಇಲ್ಲಿ 15 ಲಕ್ಷ ಬ್ಯಾಗ್ ತಗೊಂಡಿರೋದು. ಇದೊಂದರಲ್ಲಿ 6.5 ಕೋಟಿ ರೂಪಾಯಿ ಲೂಟಿ. ಒಬ್ಬೊಬ್ರ ಹತ್ರ 500 ಕೋಟಿ ಇದೆ ಆಸ್ತಿ. ಇದೆಲ್ಲಿಂದ ಬತ್ತು? ಒಬ್ಬ IAS ಒಬ್ಬ IPS ನೀವು ರೈಡ್ ಮಾಡಕ್ ತಾಕತ್ತ ಸರ್ಕಾರಕ್ಕೆ? ಏನೂ ಆಗಲ್ಲ. ಯಾವ ಸರ್ಕಾರನಾಗಲಿ ಮಾಡಿದಾರ? ಈಗಾಗಲೇ ಅವರು ತಮಗೆ ಮನವಿ ಮಾಡಿದ್ದಾರೆ, ಇದ್ರ ಬಗ್ಗೆ ಗಮನ ಸೆಳಿಬೇಕು ಅಂತೇಳಿ ಅವರು ಲೆಟರ್ ಕೊಟ್ಟಿದ್ದಾರೆ. ಅದು ಬಂದಾಗ ಚರ್ಚೆ ಆಗಲಿ. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಪುನರ್ವಿಂಗಡಣೆಗಾಗಿ ಸರ್ಕಾರ ತಂದಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಧೇಯಕಕ್ಕೆ ಕಾಂಗ್ರೆಸ್ ಶಾಸಕರು ವಿರೋಧ ಮಾಡಿದ್ರು. ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ರಾಜಕೀಯ ಗೇಮ್ ಬೇಡ ಎಂದು ಶಿವಲಿಂಗೇಗೌಡ ಸಲಹೆ ನೀಡಿದ್ರು. ವಿಧಾನ ಪರಿಷತ್ನಲ್ಲೂ ಸಾಕಷ್ಟು ಸ್ವಾರಸ್ಯಕರ ಚರ್ಚೆಗಳು ನಡೆದವು. ಸಣ್ಣ ನೀರಾವರಿ ಯೋಜನೆ ಕುರಿತು ಮಾಹಿತಿಯನ್ನು ಸಿಡಿಯಲ್ಲಿ ಕೊಟ್ಟಿದ್ದಕ್ಕೆ ಜೆಡಿಎಸ್ನ ಶ್ರೀಕಂಠೇಗೌಡ ಸಿಡಿ ನೋಡಿ ಗಾಬರಿಯಾದೆ ಎಂದು ಹಾಸ್ಯ ಚಟಾಕಿ ಹಾರಿಸಿದ್ರು. ಇನ್ನು ಪರಿಷತ್ನಲ್ಲಿ ನಿದ್ದೆ ಮಾಡುತ್ತಿದ್ದ ಸದಸ್ಯರನ್ನ ಹಾಡಿನ ಮೂಲಕ ಎಬ್ಬಿಸಿದ್ರು ಜೆಡಿಎಸ್ ಸದಸ್ಯ ಭೋಜೇಗೌಡ. ಮಾಹಿತಿ ಇಷ್ಟೊಂದು ಕೇಳಿದಾಗ ನಾವು ಸಿಡಿನೂ ಕೊಡಬೇಕು, ಡೈರೆಕ್ಟ್ರಿನೂ ಕೊಡಬೇಕು, ಎನ್ಸೈಕ್ಲೋಪೀಡಿಯಾನು ಕೊಡಬೇಕಾಗುತ್ತೆ. ಅವ್ರೇನು ಅನ್ನಂಗಿಲ್ಲ. ಅವ್ರೇನು ನಾವೀಗ
ನಾವು ನಿಯಮದಲ್ಲಿ ಹೇಳಿದೀವಿ ಇಟ್ ಕೆನಾಟ್ ಎಕ್ಸಾಸ್ಟ್ ಸೋ ಮೆನಿ ಮಿನಿಟ್ಸ್ ಅಂತ. ಇಡೀ ರಾಜ್ಯದಾಗೆ ಕೆರೆ ಯಾವ ಸಿಡಿ ಅಂತ ನಾವು ಸಿಡಿ ಕೊಟ್ಟರು ಅದು ತಪ್ಪು ಅಂದ್ರೆ ನೀವು ಬನ್ನಿ ಹರಿಪ್ರಸಾದ್ ನನ್ನ ರಕ್ಷಣೆಗೆ ಮಾಹಿತಿ ಕೊಟ್ಟರು ವ್ಯಂಗ್ಯ ಮಾಡ್ತಾರೆ, ಕೊಡದೆ ಹೋದ್ರು ವ್ಯಂಗ್ಯ ಮಾಡಿದ್ರು ಹೆಂಗ್ ಕೆಲಸ ಮಾಡೋದು ನಾವು? ಸರ್ ಒಂದು ಒಪ್ತೀನಿ, 415 ಕೆರೆಗೆ ಸರ್ವೆ ಯಾಕೆ ಆಗ್ಬೇಕಾಗಿಲ್ಲ ಅಂತ ಹೇಳಿದ್ರೆ ನಂತರ ರೆಡಿ ಮಾಹಿತಿ ಇಲ್ಲ, ನಾನು ತರಿಸ್ಕೊಡ್ತೀನಿ, ಬ್ಯಾಂಕ್ ಆಗಿರ್ತೀನಿ. ಈ ನಡುವೆ ಪೆಟ್ರೋಲ್ ಡೀಸೆಲ್ ಸೆಸ್ ಇಳಿಕೆ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ಸದನದಲ್ಲಿ ಇದಕ್ಕೆ ಉತ್ತರಿಸುತ್ತೇನೆ ಎಂದಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತ್ರ ಸದನದಲ್ಲಿ ಇದ್ದರೂ ಇಲ್ಲದಂತೆ ಇದ್ರು. ಹಿಂದಿನ ಸೀಟ್ನಲ್ಲಿ ಮೌನಕ್ಕೆ ಶರಣಾಗಿದ್ದ ಯಡಿಯೂರಪ್ಪ ಎಲ್ಲವನ್ನ ತದೇಕ ಚಿತ್ತದಿಂದ ಆಲಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕರಾವಳಿ ಮಾಲಿನ್ಯ ಸಮಸ್ಯೆ ನಿವಾರಣೆಗೆ ಸದನ ಸಮಿತಿ ರಚಿಸಲು ಜೆಡಿಎಸ್ ಸದಸ್ಯರು ಒತ್ತಾಯ ಮಾಡಿದ್ರು. ಬಾವಿಗಿಳಿದು ಧರಣಿಯನ್ನ ನಡೆಸಿದ್ರು. ನಿಯಮ 330ರ ಅಡಿಯಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದ ಜೆಡಿಎಸ್ನ ಸದಸ್ಯ ಬಿಎಂ ಫಾರೂಕ್ ಕರಾವಳಿ ಭಾಗದ ಮಂಗಳೂರಿನ ಉಳ್ಳಾಲ ಮತ್ತು ಸೂರತ್ಕಲ್ ಪ್ರದೇಶದಲ್ಲಿ ಕಚ್ಚಾ ತೈಲ ಸೋರಿಕೆಯಿಂದ ಸಮಸ್ಯೆಯಾಗಿದೆ. ಗದ್ದೆಗಳಲ್ಲಿ ಉಳುಮೆ ಮಾಡುವಾಗಲೂ ಇಂಧನ ಹೊರಸೂಸುತ್ತೆ. ಪ್ರಾಣಿಗಳಿಗೂ ಸಮಸ್ಯೆಯಾಗಿದೆ. ಕರಾವಳಿ ಆರ್ಥಿಕ ವಲಯ ಸ್ಥಾಪನೆಯಿಂದ ಸಮಸ್ಯೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ. ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಇದು ಅಲ್ಲ, ಕ್ರೂಡ್ ಪೆಟ್ರೋಲಿಯಂ. ಆ ಕ್ರೂಡ್ ಪೆಟ್ರೋಲಿಯಂ ಅಂದ್ರೆ ಈ ಹಡಗೆಲ್ಲ ಮೇಜರ್ ಹಡಗೊಂದು ಮೋರ್ ದೆನ್ 5 lakh ಟನ್ ಹಡಗು ನಮಗೆ ಬರ್ತಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವಾಟ್ ದೇ ಡೂ ಫ್ರಮ್ ದ ಶೋರ್ ದೇ ಗೋ ಟು ನಿಯರ್ಲಿ 17 ಕಿಲೋಮೀಟರ್ ಫಾರ್ ಅವೇ. ಅಲ್ಲಿಂದ ಎಸ್ಕೇಮ್ ಅಂತ ಹೇಳ್ತಾರೆ, ಸಿಂಗಲ್ ಪಾಯಿಂಟ್ ಮೂರಿಂಗ್ ಅಂತೇಳಿ. ಅದು ಆ ಪಂಪ್ ಅಲ್ಲಿ ಇದಕ್ಕೆ ಪಂಪ್ ಮಾಡಿ ಇದನ್ನು ಸ್ಟೋರ್ ಮಾಡ್ತಾರೆ. ಈ 2 ಬಂಕರ್ ಇದೆಯಲ್ಲ, ಎಷ್ಟು ಮಿಲಿಯನ್ ಟನ್ಸ್ ಸ್ಟೋರೇಜ್ ಇದು. 2 ಬಂಕರ್ ಮಾಡಿದ್ದಾರೆ. ಈಗ ಮಹಾಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಒಂದು ಕಲ್ಯಾಣಿ ಇದೆ. ಈ ಮಳೆಗಾಲದಲ್ಲಿ ಆ ಕಲ್ಯಾಣಿ ಮುಚ್ಚೋಗುತ್ತೆ, ಆಮೇಲೆ ನೆರೆ ಹೋದಾಗ ಖಾಲಿ ಆಗ್ತದೆ. ಬರೀ ತಾವು ನೋಡಿದ್ರೆ ಅದರ ಅಡಿಯಲ್ಲಿ ಫುಲ್ ಆಯಿಲ್ ಕಂಟೆಂಟ್, ಮಡ್ಡಿ ತರ ಆಯಿಲ್ ಇದೆ. ಜನ ಹೋಗಿ ಗಲಾಟೆ ಮಾಡಿದ್ರು, ಅಲ್ಲಿ ಏನೋ ಆಯಿಲ್ ತೈಲ ಸೋರಿಕೆ ಆಗಿದೆ ಭೂಮಿ ಅಡಿಯಲ್ಲಿ ಅಂತೇಳಿ.